ಸೊ ಮಕ್ಕಳ ಸೆಟ್ ಥಿಯರಿನಲ್ಲಿ ನಿಮಗೆ ಸೆಟ್ ಅಂದ್ರೇನು ಗೊತ್ತಾಯಿತು. ಆಮೇಲೆ ಸಬ್ಸೆಟ್ಟು ಸೂಪರ್ ಸೆಟ್ಟು ಬಗ್ಗೆ ಗೊತ್ತಾಯಿತು. ಹಾಗೆಯೇ ಯೂನಿವರ್ಸಲ್ ಸೆಟ್ ಅಂದ್ರೇನು ಅನ್ನೋದು ಗೊತ್ತಾಯಿತು. ಕೆಲವು ಸಿಂಬಲ್ಸ್ಗಳು ಸಬ್ಸೆಟ್ಗೆ ಬಿಲಾಂಗ್ಸ್ ಟು, ನಾಟ್ ಬಿಲಾಂಗ್ಸ್ ಟು, ದೇರ್ ಎಕ್ಸಿಸ್ಟ್, ಫಾರ್ ಆಲ್, ಇವೆಲ್ಲ ಸಿಂಬಲ್ಸ್ಗಳನ್ನ ಮ್ಯಾಥಮೆಟಿಕ್ಸಲ್ಲಿ ಬಳಸ್ತಾರೆ ಅನ್ನೋದು ನಿಮಗೆ ಗೊತ್ತಾಯಿತು. ಆಮೇಲೆ ಪವರ್ ಸೆಟ್ ಅಂದ್ರೇನು ಅನ್ನೋದು ಗೊತ್ತಾಯಿತು. ಸೊ ಇದೆಲ್ಲದ್ರ ಬಗ್ಗೆನೂ ಎಲ್ಲ ಪುಟ್ಟ ಪುಟ್ಟ ಪ್ರಾಬ್ಲಮ್ಸ್ಗಳು ಈ ಸೆಟ್ ಥಿಯರಿಗೆ ಸಂಬಂಧಪಟ್ಟ ಹಾಗೆ. ಫಿಲ್ ಕರೆಕ್ಟ್ ಸಿಂಬಲ್ ಇಲ್ಲಿ ಅವ್ರ ಸಿಂಬಲ್ ಕೊಟ್ಟಿದ್ದಾರೆ. ಸಬ್ಸೆಟ್ ಆರ್ ನಾಟ್ ಎ ಸಬ್ಸೆಟ್. ನಾಟ್ ಎ ಅಂತಂದಾಗ ಈ ಗೆರೆ ಎಳೆದ್ಬಿಟ್ರೆ ನಾಟ್ ಎ ಸಬ್ಸೆಟ್, ಮದ್ದಿಗೆ ಗೆರೆ ಎಳೆದ್ಬಿಟ್ರೆ ಬಿಲಾಂಗಿಂಗ್ ಆಗಿಬಿಡತ್ತೆ ಮಕ್ಕಳ. ಇದು ಸಬ್ಸೆಟ್ಟು, ಗೊತ್ತಾಯ್ತಾ? ಇದು ಸಬ್ಸೆಟ್ಟು. ಹಿಂಗೆ ಗೆರೆ ಎಳೆದ್ಬಿಟ್ರೆ ಬಿಲಾಂಗಿಂಗ್ ಅಂತ, ಬಿಲಾಂಗ್ಸ್ ಟು, ನಾಟ್ ಬಿಲಾಂಗ್ಸ್ ಟು ಅಂತ ಬಿಡುತ್ತೆ. ಸೊ ಇಲ್ಲಿ ನಾವು ಅದಲ್ಲ. ಈಗ ಮೊದಲನೇದು ಯೂಸ್ ಮಾಡಿ 2 3 4 ಡ್ಯಾಶ್ ಕೊಟ್ಟಿದ್ದಾರೆ. 1 2 3 4 5 ಇದರೊಳಗಿಲ್ಲದೆಲ್ಲ ಅದರೊಳಗೆ ಇದೆಯಾ ಅಂತ ಚೆಕ್ ಮಾಡಿ. ಇತ್ತು ಅಂದರೆ ಸಬ್ಸೆಟ್ಟು, ಇಲ್ಲ ಅಂದರೆ ಸಬ್ಸೆಟ್ ಅಲ್ಲ ಅಂತ, ಅಷ್ಟೇ ಕೆಲಸ. ಈಗ ಎರಡನೇದು, ಇಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ಆಫ್ 11 ಆಫ್ ಯುವರ್ ಸ್ಕೂಲ್ ಡ್ಯಾಶ್ ಹಾಕ್ಬಿಟ್ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ಆಫ್ ಯುವರ್ ಸ್ಕೂಲ್. ಇದೇನಾಗತ್ತೆ ಅಂತ ಚೆಕ್ ಮಾಡಿ. ನೋಡಿ, ಇಲ್ಲಿ ಸ್ಪೆಸಿಫಿಕ್ 11th ಸ್ಟ್ಯಾಂಡರ್ಡ್ ಅಂದರೆ ಫಸ್ಟ್ ಇಯರ್ PUC ಅಂತ ಭಾವಿಸ್ಕೋಬೋದು. 11ನೇ ಕ್ಲಾಸಿನ ಸ್ಟೂಡೆಂಟ್ಸ್ಗಳ ಸೆಟ್ಟು. ಇದು ಎಂಟೈರ್ ಸ್ಕೂಲಿನ ಸೆಟ್ಟು. ಸ್ಕೂಲಲ್ಲಿರೋ ಎಲ್ಲ ಹುಡುಗರಲ್ಲಿ 11ನೇ ಕ್ಲಾಸ್ ಹುಡುಗರು ಇದ್ದೇ ಇರ್ತಾರಲ್ಲ. ಹಾಗಿದ್ಮೇಲೆ ಇವರು ಸಬ್ಸೆಟ್. ಯಾಕೆಂದರೆ ಇವರು ಅಲ್ಲಿದ್ದೇ ಇರ್ತಾರೆ. ಸ್ಕೂಲಿನ ಸ್ಟೂಡೆಂಟ್ಸ್ಗಳ ಜೊತೆಯಲ್ಲಿ ಇವರು ಇದ್ದೇ ಇರ್ತಾರೆ. ಆದರೆ ಆ ಸ್ಕೂಲಿನ ಸ್ಟೂಡೆಂಟ್ಸ್ಗಳ ಜೊತೆಯಲ್ಲಿ ಇವರು ಮಾತ್ರ ಇರಲ್ಲ. ಇವ್ರ ಜೊತೆಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಎಲ್ಲರೂ ಇರ್ತಾರಲ್ವ. ಅದು ಬಿಗ್ ಸೆಟ್ಟು, ಅಂದರೆ ಸೂಪರ್ ಸೆಟ್ ಅಂತ ಹೇಳ್ಬೋದು. ಇದು ಸಬ್ಸೆಟ್. ನಾವು ಈ ರೀತಿ ಬರೆದಾಗ ಇದು ಸಬ್ಬು, ಇದು ಸೂಪರು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಷ್ಟೇ. ಓಕೆ, ಎಸ್. ಮೂರನೇದು, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸರ್ಕಲ್ ಇನ್ ಎ ಪ್ಲೇನ್ ಒಳಗಿರೋ ಸರ್ಕಲ್ಲು ಡ್ಯಾಶ್ ಹಾಕ್ಬಿಟ್ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸರ್ಕಲ್ in the same plane with unit radius ಅಂದರೆ ಇದು ದಿಸ್ ಈಸ್ ಎ ಸರ್ಕಲ್ ಇನ್ ಎ ಪ್ಲೇನ್. ಒಂದು ಪ್ಲೇನಲ್ಲಿ ಎಲ್ಲ ಸರ್ಕಲ್ಗಳು ಅದ್ರ ರೇಡಿಯಸ್ಸು 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 25 ಇರ್ಬೋದು, ಎಲ್ಲ. ಅಂದರೆ ಆ ಸೆಟ್ ಒಳಗಡೆ ಇದು ಸೆಟ್. ಈ ಸೆಟ್ಟನ್ನು ಆ ರೀತಿ ಭಾವಿಸ್ತೀವಿ. ಹಿಂಗೆ ಫ್ಲವರ್ ಬ್ರ್ಯಾಕೆಟ್ ಹಾಕ್ಬಿಡ್ಬೇಕು. ಇದನ್ನು ರೂಲ್ ಮೆಥಡಲ್ಲಿ ಬರೆದಿದ್ದಾರೆ. ರೋಸ್ಟರ್ ರೂಲ್, ಸೆಟ್ ಬಿಲ್ಡರ್ ಎರಡಿದೆಯಲ್ಲ ಆ ಥರ. ಇದು ನೋಡು, ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ ಯೂನಿಟ್ ರೇಡಿಯಸ್ ಅಂತ. ಇದರೊಳಗೆ ಇದಿರಕ್ಕೆ ಸಾಧ್ಯ ಇಲ್ಲ. ಇದರೊಳಗೆ ಯೂನಿಟ್ ರೇಡಿಯಸ್ಸೇ ಇರಬೇಕು ಅಂತ ನೀವು ಕಂಡೀಷನ್ ಕೊಟ್ಟಿಲ್ಲ ನೋಡು, ಕಂಡೀಷನ್ ಕೊಟ್ಟಿಲ್ಲ. ಹಾಗಿದ್ಮೇಲೆ ಇದರೊಳಗೆ ಯೂನಿಟ್ ರೇಡಿಯಸ್ಸೇ ಇರಬೇಕು ಅಂತೇನಿಲ್ಲ. ರೇಡಿಯಸ್ 2 ಇರ್ಬೋದು, ರೇಡಿಯಸ್ 3 ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ದಿಸ್ ಈಸ್ ಎ ಬಿಗ್ ಸೆಟ್, ದಿಸ್ ಈಸ್ ಎ ಸ್ಮಾಲ್ ಸೆಟ್. ಇಲ್ಲಿ ಕಂಡೀಷನ್ ಇದೆ, ರೇಡಿಯಸ್ 1 ಇರೋದು ಮಾತ್ರ ಅಂತಿದೆ. ಅದರಿಂದ ಇದಕ್ಕೆ ಸಬ್ಸೆಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಸೂಪರ್ ಸೆಟ್ ಆಗುತ್ತೆ, ಇದು ಸಬ್ಸೆಟ್ ಆಗುತ್ತೆ. ಅದರಿಂದ ದಿಸ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ದಿಸ್. ನಾಟ್
ನಾಟ್ ಅನ್ನೋ ಪದ ಬಳಸ್ಬಿಡ್ತೀವಿ ಸಿಂಬಲ್ನ. ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅವಾಗ. ಈ ಥರ ನಮಗೆ ಅವನು ರೋಸ್ಟರ್ ಮೆಥಡಲ್ಲಿ ಕೊಟ್ಟುಬಿಟ್ರೆ ನಾವು ಯೋಚನೆ ಮಾಡಬೇಕಾಗತ್ತೆ. ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ನಿನಗೆ ಎಲಿಮೆಂಟ್ಸ್ ಇರೋದಿಲ್ಲ. ಇದು ನೋಡಿದ ತಕ್ಷಣ ನೀನು ಹೇಳಿಬಿಟ್ಟೆ ಅಲ್ಲಿದೆ ಅದು ಇಲ್ಲಿದೆ ಅದಕ್ಕೋಸ್ಕರ ಇದು ಸಬ್ಸೆಟ್ ಅಂತ. ಎಸ್, ನೆಕ್ಸ್ಟ್ಗೆ ಹೋಗೋಣ. X such that X is a triangle in a plane. Triangle in a plane. Dash ಹಾಕ್ಬಿಟ್ಟು X such that X is a rectangle. Rectangle in the same plane. Not a subset ಸರ್, ಗೊತ್ತಾಗ್ಬಿಡುತ್ತೆ. ಇದು ಟ್ರಯಾಂಗಲ್ಲು ಅದು ರೆಕ್ಟ್ಯಾಂಗಲ್ಲು ಸಾಧ್ಯ ಇಲ್ಲ, ಅದರಿಂದ ನಾಟ್ ಎ ಸಬ್ಸೆಟ್. ಅದನ್ನೇ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಟ್ರಯಾಂಗಲ್ ಇನ್ ಎ ಪ್ಲೇನ್ ಅಂತ ಕೊಟ್ಬಿಟ್ಟು ಇಲ್ಲಿ ಡ್ಯಾಶ್ ಹಾಕಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಟ್ರಯಾಂಗಲ್ ಇನ್ ಎ ಪ್ಲೇನ್ ಅಂತ ಕೊಟ್ಟಾಗ ಇದು ಕೇವಲ ಈಕ್ವಿಲ್ಯಾಟ್ರಲ್, ಅದು ಬರೀ ಟ್ರಯಾಂಗಲ್. ಟ್ರಯಾಂಗಲ್ ಅಂದಾಗ ಎಲ್ಲ ಥರ ಟ್ರಯಾಂಗಲ್ಲು ಇರ್ಬೋದು, ಈಕ್ವಿಲ್ಯಾಟ್ರಲ್ ಇರುತ್ತೆ, ಐಸಾಸೆಲಸ್ ಇರುತ್ತೆ, ಎಲ್ಲ ಥರದ್ದು ಇರುತ್ತೆ. ದೇರ್ಫೋರ್ ಇದು ಅದಕ್ಕೆ ಸಬ್ಸೆಟ್ ಆಗತ್ತೆ. ಇದು ಕಂಡೀಷನ್ ಇದೆ, ಅದಕ್ಕೆ ಕಂಡೀಷನ್ ಇಲ್ಲ. ಇಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮಾತ್ರ ಚೂಸ್ ಮಾಡಿದ್ದೀವಿ, ಅಲ್ಲಿ ಎಲ್ಲ ಥರ ಟ್ರಯಾಂಗಲ್ನು ಚೂಸ್ ಮಾಡಿದ್ದೀವಿ ಅನ್ನೋ ಅರ್ಥ. ಆ ರೀತಿ ಅರ್ಥದಲ್ಲಿ ಅದು ತಗೋಬೇಕು. Then X such that X is even natural. Even natural. Dash ಹಾಕ್ಬಿಟ್ಟು X such that X is integer. ನೋಡಿ, ಈವನ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ ಯಾವ್ಯಾವುದಪ್ಪ? 2, 4, 6 ಈ ಥರದ್ದು ನ್ಯಾಚುರಲ್ಲೇ ಆಗಿರಬೇಕು, ನೆಗೆಟಿವ್ ಇಲ್ಲ. 2, 4, 6 ಅಲ್ಲಿ ನೋಡಿ ಇಂಟೀಜರ್ ಅಂದರೆ ಎಲ್ಲ ಇರುತ್ತೆ. ಹಾಗಾಗಿ ಅದು ಸೂಪರ್ ಸೆಟ್ಟು, ಇದು ಸಬ್ಸೆಟ್ಟು. ಅದರಿಂದ ಇದನ್ನು ಹೀಗೆ ಬರಿತೀವಿ, ಸಬ್ಸೆಟ್ ಅಂತೇಳಿ. ಇನ್ನು ಹೀಗೆ ಕೊಟ್ಬಿಟ್ರೆ ಎ ಬಿ ಸಿ ಡ್ಯಾಶ್ ಕೊಟ್ಬಿಟ್ಟು ಬಿ ಸಿ ಡಿ ಹೀಗೆ ಕೊಟ್ಬಿಟ್ರೆ ಇದರೊಳಗಿರೋದೆಲ್ಲ ಅದರೊಳಗಿದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲ ಸರ್, ಎ ಅದರಲ್ಲಿ ಇಲ್ಲ, ಅದರಿಂದ ನಾಟ್ ಎ ಸಬ್ಸೆಟ್. ನಾಟ್ ಎ ಸಬ್ಸೆಟ್. ಸೊ ಅಲ್ಲಿಗೆ ನಿಮಗೆ ಸಬ್ಸೆಟ್ನ ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸಬ್ಸೆಟ್ನ ಸಿಂಬಲ್ ಬಳಸೋದು ಹೇಗೆ, ಸಬ್ಸೆಟ್ ಸಿಂಬಲ್ ಬಳಸಿದ ತಕ್ಷಣ ಇದು ಸಬ್ಸೆಟ್ ಆಗುತ್ತೆ, ಅದು ಸೂಪರ್ ಸೆಟ್ ಆಗುತ್ತೆ. ಬಿಗ್ ಸೆಟ್ ಅನ್ನೋದಕ್ಕೆ ಸೂಪರ್ ಸೆಟ್ ಅಂತ. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಯೂನಿವರ್ಸಲ್ ಸೆಟ್ ಕೊಟ್ಟಾಗ, ಡೆಫಿನೇಷನ್ನ ಕೊಟ್ಟಾಗ ನಾನು ಯೂನಿವರ್ಸಲ್ ಸೆಟ್ ಈಸ್ ಎ ಸೂಪರ್ ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಅಂಡರ್ ವಿಚ್ ವಿ ಡಿಸ್ಕಸ್ ದಿ ಸೆಟ್ ಆಪರೇಷನ್ಸ್ ಅಂತ ಹೇಳಿದೆ. ಸೊ ಅದರಿಂದ ಯೂನಿವರ್ಸಲ್ ಸೆಟ್ ಈಸ್ ದ ಸೂಪರ್ ಸೆಟ್. ಇಲ್ಲಿ ಇದು ಸೂಪರ್ ಸೆಟ್ಟು, ಇದು ಸಬ್ಸೆಟ್ಟು. ಹಾಗೆ ಓಕೆ. ಈಗ ನಾನೇ ಸಿಂಬಲ್ ಬಳಸಿದ್ದೀವಿ. ಅದು ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತ. ಚಿಕ್ಕ ಚಿಕ್ಕ ಮಕ್ಕಳು ಲೆಕ್ಕಗಳು, ಸೆಟ್ ಥಿಯರಿ ಈಸ್ ವೆರಿ ಸಿಂಪಲ್ ಟಾಪಿಕ್. ಇದು ಒಂದಾನೊಂದು ಕಾಲದಲ್ಲಿ 7ನೇ ಕ್ಲಾಸಲ್ಲಿ ಮಾಡ್ತಿದ್ರು, ಈಗ ನೀವು ಮಾಡ್ತಾಯಿದ್ದೀರ. ಸ್ಟೇಟ್ ಟ್ರೂ ಆರ್ ಫಾಲ್ಸ್. ಇಷ್ಟು ವರ್ಷ ಆದಮೇಲೆ ಸೆಟ್ ಥಿಯರಿ ಕಲಿಯಕ್ಕೆ ನೀವು ಯೋಗ್ಯರು ಅಂತ. ಸ್ಟೇಟ್ ಟ್ರೂ ಆರ್ ಫಾಲ್ಸ್. ಈಗ ಮೊದಲನೇದು ಸೆಟ್ ಎ ಕಾಮ ಬಿ ಕೊಟ್ಬಿಟ್ಟು ನಾಟ್ ಎ ಸಬ್ಸೆಟ್ ಆಫ್ ಬಿ ಕಾಮ ಸಿ ಕಾಮ ಎ. ಇದು ಟ್ರೂ ಸರ್, ಟ್ರೂ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ ಇಲ್ಲಿರೋದು ಅಲ್ಲಿಲ್ಲಲ್ಲ. ಓ ಇದೆ 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 ಬಿ ಸಿ ಎ. ಓ ಇದು ನಾಟ್ ಎ ಸಬ್ಸೆಟ್ ಅಲ್ಲ, ಇದು ಸಬ್ಸೆಟ್ಟು. ಆದರೆ ಇದು ನಾಟ್ ಎ ಅಂತ ಅವ್ರು ಕೊಟ್ಟಿರೋದ್ರಿಂದ ಇದು ಟ್ರೂ ಅಲ್ಲ, ಇದು ಫಾಲ್ಸ್. ಕರೆಕ್ಟ್, ಫಾಲ್ಸ್.
ನೋಡಿ ಬಿ ಸಿ ಎನಲ್ಲಿದೆ. ಹಾಗಾಗಿ ಇದು ಚಿಕ್ಕ ಸೆಟ್ಟು, ಇದು ದೊಡ್ಡ ಸೆಟ್ಟು. ಇದರಲ್ಲಿರೋದೆಲ್ಲ ಇದರೊಳಗಿದೆ, ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಬೇರೆ ಇದೆ. ಅದಕ್ಕೋಸ್ಕರ ಇವರು ಬಿಗ್ಗು, ಇವರು ಸ್ಮಾಲು. ಅದರಿಂದ ಇವರು ಸಬ್ಬು, ಅವರು ಸೂಪರ್ ಅಷ್ಟೇ. ಎರಡನೇದು ಎ ಇ ಈಸ್ ಸಬ್ಸೆಟ್ ಆಫ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ vowel in English alphabet. English alphabet. ಹೌದಾ? ಎಸ್ ಸರ್. ಎ ಇ ಐ ಓ ಯು ಎಲ್ಲ ಇದೆ ಅದರೊಳಗೆ. ಇದರಲ್ಲಿ ಎ ಇ ಮಾತ್ರ ಇದೆ. ಇದರಿಂದ ಇದರಲ್ಲಿರೋದೆಲ್ಲ ಅದರಲ್ಲಿದೆ. ಅದರಲ್ಲಿ ಇನ್ನೂ ಜಾಸ್ತಿ ಇದೆ, ಇದಕ್ಕಿಂತ ಜಾಸ್ತಿ ಇದೆ. ಅದಕ್ಕೆ ಅದು ಸೂಪರ್, ಇದು ಸಬ್ಬು. ಹಾಗೆ ಮೂರನೇದು 1 2 3 ಸಬ್ಸೆಟ್ ಆಫ್ 1 3 5. ಸರ್ ಇದರೊಳಗಿರೋದೆಲ್ಲ ಅದರೊಳಗಿದೆ ಅನ್ನಂಗಿಲ್ಲ. ಯಾಕೆಂದರೆ ಇದರಲ್ಲಿ 1 3 ಇದೆ ಅಷ್ಟೇ, 2 ಇದರೊಳಗಿದೆ, ಅದರೊಳಗಿಲ್ಲ. ಹಾಗಾಗಿ ಅವನು ಸಬ್ಸೆಟ್ ಅಂದಿದ್ದು ಚಿಕ್ಕದು ಅಲ್ಲ, ಅದು ದೊಡ್ಡದು ಅಲ್ಲ. ಅದರಿಂದ ಇದು ಸಬ್ಸೆಟ್ ಅಲ್ಲ, ಅವನು ಸಬ್ಸೆಟ್ ಒಂದು ಕೊಟ್ಟಿದ್ದಾನೆ, ಅದರಿಂದ ಫಾಲ್ಸು. ನಾಲ್ಕನೇದು ಇಲ್ಲಿ ಎ ಇದೆ, ಹೀಗೆ ಕೊಟ್ಟಿದ್ದಾನೆ, ಹೀಗೆ ಕೊಟ್ಬಿಟ್ಟಿದ್ದಾನೆ, ಎ ಬಿ ಸಿ ಅಂತ ಕೊಟ್ಬಿಟ್ಟಿದ್ದಾನೆ. ನೋಡಿ ಅನಲೈಸ್ ಮಾಡಿ. ಸರ್ ಕರೆಕ್ಟ್, ಇದು ಇದರೊಳಗಿದೆಯಲ್ವ ಸರ್ ಎ ಬಿಲ್. ರಾಂಗ್. ಇಲ್ಲಿ ಸಿಂಬಲ್ ಯಾವ್ದು ಕೊಟ್ಟಿರೋದು? ಬಿಲಾಂಗ್ಸ್ ಟು ಅಂತ. ಸೆಟ್ ಎ ಇದರೊಳಗಿದೆಯಾ? ಎಲಿಮೆಂಟ್ ಎ ಇದೆ, ಸೆಟ್ ಎ ಇಲ್ಲ. ದಿಸ್ ಈಸ್ ಎ ಸೆಟ್ ಎ, ನಾಟ್ ಎನ್ ಎಲಿಮೆಂಟ್ ಎ. ಇದನ್ನೇ ನಾವು ಏನಾದರೂ ಫ್ಲವರ್ ಬ್ರಾಕೆಟ್ ಹಾಕದಲ್ಲೇ ಕೊಟ್ಟಿದ್ದಿದ್ರೆ ಆಗ ಇದು ಕರೆಕ್ಟ್ ಆಗ್ತಾ ಇತ್ತು ಸ್ಟೇಟ್ಮೆಂಟು. ಯಾವಾಗ ಫ್ಲವರ್ ಬ್ರಾಕೆಟ್ ಹಾಕ್ಬಿಟ್ಟ, ದಿಸ್ ಇಟ್ ಸೆಲ್ಫ್ ಈಸ್ ಎ ಸೆಟ್ ಅಂತ ಅರ್ಥ. ಇದ್ರ ಒಳಗಡೆ ಸೆಟ್ ಎ ಇಲ್ಲ. ಹಾಗಾಗಿ ಬಿಲಾಂಗ್ಸ್ ಟು ಅನ್ನೋದು ಫಾಲ್ಸ್. ನೋಡಿ ಸ್ವಲ್ಪ ಮಾರಿದರೆ ತಪ್ಪೇ ಉತ್ತರ ಬರೀತೀರ. ದಿಸ್ ಈಸ್ ನಾಟ್ ಅನ್ ಎಲಿಮೆಂಟ್, ದಿಸ್ ಈಸ್ ಎ ಸೆಟ್. ಸೆಟ್ ಎ ಇದರೊಳಗೆ ಇದೆಯಾ ಅಂದರೆ ಸೆಟ್ ಎ ಇಲ್ಲ ಸರ್, ಎಲಿಮೆಂಟ್ ಎ ಇದೆ. ಅವನು ಕೇಳಿರೋದು ಸೆಟ್ ಎ ಇದೆಯಾ ಅಂತ, ಬಿಲಾಂಗ್ಸ್ ಟು ಅಂತ ಕೊಟ್ಬಿಟ್ಟಿದ್ದ ನೋಡಿ. ಅದರಿಂದ ದಿಸ್ ಈಸ್ ಎ ಫಾಲ್ಸ್. ಫ್ಲವರ್ ಬ್ರ್ಯಾಕೆಟ್ ಅಳಿಸಿದರೆ ಟ್ರೂ, ಫ್ಲವರ್ ಬ್ರ್ಯಾಕೆಟ್ ಹಾಕ್ಸಿರೋದ್ರಿಂದ ದಟ್ ಈಸ್ ಫಾಲ್ಸ್. ಓಕೆ. ಸೊ ಇಲ್ಲಿ ಇನ್ನೊಂದು ಲೆಕ್ಕ, ಸ್ಟೇಟ್ ಆ್ಯಂಡ್ ಟ್ರೂ ಆರ್ ಫಾಲ್ಸ್ ಅನ್ನೋದ್ರ ಬಗ್ಗೆನೇ ಇನ್ನೊಂದು ಲೆಕ್ಕ ಮಾಡಿಬಿಟ್ಟು ನಂತರ ಮುಂದಕ್ಕೆ ಹೋಗೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಈವನ್ ನ್ಯಾಚುರಲ್, ಈವನ್ ನ್ಯಾಚುರಲ್, ಲೆಸ್ ದ್ಯಾನ್ 6, ಲೆಸ್ ದ್ಯಾನ್ 6. subset of x such that x is natural divides 36. ಬೇಕಾದ್ರೆ ಎಲಿಮೆಂಟ್ನೇ ಬರ್ಕೊಂಡು ನೋಡ್ಬಿಡಿ, ಯಾರು ಬೇಡ ಅಂದರು. ಇದು ಸಬ್ಸೆಟ್ ಅಂತ ಹಾಕ್ಬಿಟ್ಟಿದ್ದಾನೆ, ಇದು ಟ್ರೂನಾ ಫಾಲ್ಸಾ ಅಂತ ಗೊತ್ತಾಗಬೇಕು. ಒಂದು ಕೆಲಸ ಮಾಡಿ, ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಬರ್ಕೊಂಡು ಹೋಗಪ್ಪ. ಯಾವ್ದು ಬರೀತೀಯಾ? 2 ಬರೀತೀಯಾ? 4 ಬರೀತೀಯಾ? ಲೆಸ್ ದ್ಯಾನ್ ಅಂತಂದರೆ 6 ಬರೆಯಲ್ಲ. 4 ಎಲ್ಲಿ ಬರೀಕ್ಕಾಗುತ್ತೆ ಸರ್? 2 ಒಂದೇ ಬರೀಕ್ಕಾಗೋದು. ಲೆಸ್ ದ್ಯಾನ್ 6 ಅಲ್ವಾ, ಬರೀಬೋದು. 2 4 6 ಬರೆಯೋಂಗಿಲ್ಲ ಅಷ್ಟೇ. ಕರೆಕ್ಟ್. 2 4 ಬರೀತೀಯ ಅಷ್ಟೇ, ಲೆಸ್ ದ್ಯಾನ್. ಅವನು ಹೇಳಿರೋದು ಎಕ್ಸ್ ಈಸ್ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ. ಲೆಸ್ ದ್ಯಾನ್ 6 ಇರೋದು ಯಾವ್ಯಾವುದು? 2 4 ಎರಡೇ. ಅದು ಸಬ್ಸೆಟ್ ಅಂತ ಹೇಳಿದ್ದಾನೆ. ಯಾವುದಕ್ಕೆ? ನ್ಯಾಚುರಲ್ ನಂಬರ್ ವಿಚ್ ಡಿವೈಡ್ಸ್ 36 ಅಂತಾನೆ. 36ಅಲ್ಲಿ ಡಿವೈಡ್ ಆಗುವಂಥ ನ್ಯಾಚುರಲ್ ನಂಬರು ಅದು 1 ಆಗಿರ್ಬೋದು. ಪ್ರೈಮ್ ಅಂತ ಏನು ಹೇಳಿಲ್ಲ ಅವನು. ನ್ಯಾಚುರಲ್ ಅಂತ ಹೇಳಿದರೆ 1 ಆಲ್ಸೋ ಡಿವೈಡ್ಸ್ 36, 2 ಆಲ್ಸೋ ಡಿವೈಡ್ಸ್ 36, 3 ಆಲ್ಸೋ ಡಿವೈಡ್ಸ್ 36 ಅಲ್ವಾ? ಹೌದು, 3 ಆಲ್ಸೋ ಡಿವೈಡ್ 36, 4 ಆಲ್ಸೋ ಡಿವೈಡ್ಸ್ 36, 5 ಡಿವೈಡ್ ಮಾಡಲ್ಲ.
6 ಆಲ್ಸೋ ಡಿವೈಡ್ಸ್ 36. 6 ಆಲ್ಸೋ ಡಿವೈಡ್ಸ್ 36. ಮತ್ತು ಇನ್ನೂ ಯಾವ್ಯಾವುದು ಡಿವೈಡ್ ಮಾಡುತ್ತೆ 36ನ ಅಂತ ಚೆಕ್ ಮಾಡಿ. 6 9 ಆಲ್ಸೋ ಡಿವೈಡ್ಸ್ 36. 10 11 ಡಿವೈಡ್ ಆಗಲ್ಲ. 12 ಆಲ್ಸೋ ಡಿವೈಡ್ಸ್ 36. ಇನ್ನು ಮುಂದೆ ಇನ್ಯಾವುದೂ ಆಗೋದಿಲ್ಲ. 13 ಆಗುತ್ತಾ? ಇಲ್ಲ. 14 ಆಗುತ್ತಾ? ಇಲ್ಲ. 15 ಆಗುತ್ತಾ? 16 ಆಗುತ್ತಾ? ಆ ಥರ ಆಗಲ್ಲ. 36 ಆಗುತ್ತಲ್ಲ ಸರ್, 36 ಡಿವೈಡ್ಸ್ 36. ಈ ಥರ ಬರೆದಾಗ ಇದು ಎರಡು ಅದರೊಳಗೆ ಇದೆಯಲ್ಲ, ಇನ್ನೇನಿದೆ ಏನಾರ ಇದ್ಕೊಳ್ಳಿ ಬಿಡಿ. 2 4 ಇದೆ ಅಂದ್ಬಿಟ್ರೆ ಮುಗಿದೋಯ್ತು. ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಇರೋದ್ರಿಂದ ಇದು ಬಿಗ್ಗು, ಇದು ಸ್ಮಾಲು ಅಂದಾಗಾಯಿತು. ಹಾಗಿದ ಮೇಲೆ ಇದು ಸಬ್ಬು ಸೆಟ್ಟು ಆಫ್ ದಿಸ್ ಅಂತಂದಾಗಾಯಿತು. ಇದರೊಳಗೆ ಇರೋದು ಇದರೊಳಗಿದೆಯಾ ಚೆಕ್ ಮಾಡೋದು. ಇತ್ತು ಸಬ್ಸೆಟ್, ಇಲ್ಲ ನಾಟ್ ಎ ಸಬ್ಸೆಟ್. ಸೊ ಅದರಿಂದ ಇದು ಟ್ರೂ ಸ್ಟೇಟ್ಮೆಂಟ್. ಈ ರೀತಿ ನಾವು ಟ್ರೂ ಆರ್ ಫಾಲ್ಸ್ನ ಅನಲೈಸ್ ಮಾಡುವಂಥ ವಿಚಾರ. ಓಕೆನಾ? ಈಗ ಮಕ್ಕಳ ಸಬ್ಸೆಟ್ ಬರೆಯೋದು. ರೈಟ್ ಆಲ್ ಸಬ್ಸೆಟ್ ಆಫ್ ಎ ಗಿವನ್ ಸೆಟ್. ಅವ್ರು ಕೊಟ್ಟಿರೋ ಸೆಟ್ಗೆ ಎಲ್ಲ ಸಬ್ಸೆಟ್ಗಳು ಬರೀರಿ ಅಂತ. ರೈಟ್ ಆಲ್ ಸಬ್ಸೆಟ್ಸ್ ಆಫ್ ಸೆಟ್ ಎ. ಅಂದರೆ ರೈಟ್ ಆಲ್ ಸಬ್ಸೆಟ್ಸ್ ಅಂತಂದರೆ ಇದರೊಳಗಿರೋ ಎಲ್ಲ ಸಬ್ಸೆಟ್ ಬರೀರಿ ಅಂತ. ನಿಮಗೆ ಗೊತ್ತು, ನಲ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಅದನ್ನು ಬರೀಲೇಬೇಕು, ಕಂಪಲ್ಸರಿ. ಇನ್ನು ಎವ್ರಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳಿದ್ದೀವಲ್ಲ, ಅದಕ್ಕೋಸ್ಕರ ಅದು ಬರೀಬೇಕು. ಇವೆರಡೇ ಇದರಲ್ಲಿರೋದು, ಇನ್ಯಾವುದೂ ಇಲ್ಲ. ವಿ ಕೆನಾಟ್ ರೈಟ್ ಎನಿಮೋರ್. ಓಕೆನಾ? ಇದನ್ನೇ ಒಂದು ಸೆಟ್ ಮಾಡಿದರೆ ಇದೊಂದನ್ನೇ ಸೆಟ್ ಮಾಡಿದರೆ ಅದನ್ನು ಪವರ್ ಸೆಟ್ ಅಂತ ಕರೀತಾರೆ. ಪವರ್ ಸೆಟ್ ಬರೀರಿ ಅಂತ ಕೇಳಿಲ್ಲ ಅವರು, ಹಿಂಗೆ ಹಾಕಿದರೆ ಪವರ್ ಸೆಟ್ ಅಂತ ಅಷ್ಟೇ. ಸೆಟ್ ಆಫ್ ಆಲ್ ಸಬ್ಸೆಟ್ಸ್ಗೆ. ಓಕೆ, ನೆಕ್ಸ್ಟ್ ರೈಟ್ ಆಲ್ ಸಬ್ಸೆಟ್ಸ್ ಆಫ್ ಎ ಬಿ. ಎ ಬಿಗೆ ನಲ್ ಸೆಟ್ ಒಂದು ಬರಿತೀವಿ ಸರ್, ಎ ಬಿ ಒಂದು ಬರಿತೀವಿ ಸರ್, ಎ ಮಾತ್ರ ಒಂದು ಬರಿತೀವಿ ಸರ್, ಬಿ ಮಾತ್ರ ಒಂದು ಬರಿತೀವಿ ಸರ್. ನೋಡಿ 4. ಇದೆಲ್ಲ ಸಬ್ಸೆಟ್ಸ್ ಆಫ್ ಎ ಬಿ. ನೆಕ್ಸ್ಟ್ ಇನ್ನೊಂದು 1 2 3. ಇದಕ್ಕೆ ರೈಟ್ ಆಲ್ ಸಬ್ಸೆಟ್ಸ್ ಅಂತಂದರೆ ರೈಟ್ ಆಲ್ ಸಬ್ಸೆಟ್ಸ್ ಅಂತಂದಾಗ ನಲ್ ಸೆಟ್ ಫಸ್ಟ್ ಬರೆದು ಬಿಡ್ತೀವಿ, ಇಟ್ ಸೆಲ್ಫ್ ಒಂದು ಸರಿ ಬರೆದು ಬಿಡ್ತೀವಿ, ಒಂದೊಂದೇ 1 2 3 ಇವೆಲ್ಲ ಸಬ್ಸೆಟ್ಟೆ. ಆಮೇಲೆ 1 2, ಆಮೇಲೆ 2 3, ಆಮೇಲೆ 1 3 ಅಷ್ಟೇ ನಿಲ್ಲಿಸ್ಬಿಡ್ಬೇಕು. ಆಮೇಲೆ 3 1 ಅಂತ ಬರಿಬೇಡಿ. 1 3 3 1 ಈಕ್ವಲ್ ಸೆಟ್ಸು. ಇದಿಷ್ಟೇ ಆಲ್ ಸಬ್ಸೆಟ್ಸ್ ಅಂತಂದರೆ. ಓಕೆನಾ? ಸೊ ಈಗ ರೈಟ್ ಆಲ್ ಸಬ್ಸೆಟ್ಸ್ ಆಫ್ ಅಂತ ಹೇಳ್ಬಿಟ್ಟು ಸಪೋಸ್ ಹಿಂಗೆ ಕೊಟ್ಬಿಟ್ರು. ಆಲ್ ಅಂದರೆ ಏನಿಲ್ಲ, ಅದು ಒಂದೇ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಇನ್ಯಾವುದು ಸಬ್ಸೆಟ್ಟಲ್ಲಿ ಇಲ್ಲವೇ ಇಲ್ಲ. ಓಕೆ, ನೆಕ್ಸ್ಟ್ ಹೌ ಮೆನಿ elements has P of A if A is equal to null set. ಮಕ್ಕಳ ಒಂದು ವಿಚಾರ ತಿಳ್ಕೊಳ್ಳಿ. A equal to null set. What is the meaning of null set? Set which do not contain any element at all. ಅಲ್ಲಿಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲವೇ ಇಲ್ಲ ಏನಲ್ಲಿ ಅಂದರೆ 0 ಅಂತ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ null set ಎ ಅಂತ ಬರೆದು ಬಿಡ್ತೀನಿ.
ಈಸ್ ಈಕ್ವಲ್ ಟು 0. ಹಾಗಿದ ಮೇಲೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಆಫ್ ಎ, ಆಗ 2 ಟು ದಿ ಪವರ್ ಆಫ್ ಎನ್ ಅಂತ ಫಾರ್ಮುಲಾ ಎಮ್ ಅಂತ ಬರೆದಿದ್ವಿ. 2 ಟು ದಿ ಪವರ್ ಆಫ್ ಎಮ್ ಅಂದರೆ ಎಮ್ ಈಸ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಎ ಅಲ್ವಾ. 2 ಟು ದಿ ಪವರ್ ಆಫ್ 0 ದಟ್ ಈಸ್ 1. 2 ಟು ದಿ ಪವರ್ ಆಫ್ 0 ದಟ್ ಈಸ್ 1. ಯಾವತ್ತು ಪವರ್ ಸೆಟ್ ಆಫ್ ಪಿ ಆಫ್ ಎ ಅಂತಂದರೆ 2 ಟು ದಿ ಪವರ್ ಆಫ್ ಎಮ್, ವೇರ್ ಎಮ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಎ. Number of elements present in set A is 0, therefore it is 2 to the power of 0. 2 to the power of 0 is not 0, it is 1. So therefore idunne avaru what is the cardinal number of P of A if cardinal number of A is 0 ಅಂತಾನು ಕೊಡಬಹುದು. ಕಾರ್ಡಿನಲ್ ನಂಬರ್ ಅನ್ನೋ ಪದ ಬಳಸಬಹುದು. ಅಥವಾ ಅವರು ಎನ್ ಆಫ್ ಪಿ ಆಫ್ ಎ ಅಂತ ಕೇಳ್ಬೋದು. ಇದ್ರ ಮೀನಿಂಗು ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಪವರ್ ಸೆಟ್ ಆಫ್ ಎ ಅಂತಲೇ. ಆಗ ನಾವು ಬರಿಬೇಕಾದ್ರೆ 2 ಟು ದಿ ಪವರ್ ಆಫ್ ಎನ್ ಆಫ್ ಎ, ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್. ನೋಡಿ, ಇದನ್ನು ಒಂದು ಫಾರ್ಮುಲಾ ಅಂತ ನಾವು ಭಾವಿಸ್ಕೊಬೋದು, ಫಾರ್ಮುಲಾ ಥರ. Number of elements present in power set of A is equal to 2 to the power of number of elements present in set A. That's ಬರ್ಕೊಳ್ಳಿ. ಓಕೆನಾ? ಈಗ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ ಅಂತ ನಾನು ಲಾಸ್ಟ್ ಕ್ಲಾಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಅದರ ಮೇಲೆ ಕೆಲವು ಲೆಕ್ಕಗಳನ್ನು ನಾವು ಇಲ್ಲಿ ಫ್ರೇಮ್ ಮಾಡಿದ್ವಿ. ಏನಪ್ಪ ಅಂದರೆ, ಇಂಟರ್ವಲ್ ಕೊಟ್ಟಾಗ ಸೆಟ್ ಬಿಲ್ಡರ್ ಫಾರಮ್ ಬರೆಯೋದು, ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಾಗ ಇಂಟರ್ವಲ್ಲಲ್ಲಿ ಬರೆಯೋದು. ಈಗ ರೈಟ್ ದ ಫಾಲೋಯಿಂಗ್ ಆಸ್ ಇಂಟರ್ವಲ್ಸ್. ಕ್ಲೋಸ್ಡ್ ಇಂಟರ್ವಲ್ಲ, ಓಪನ್ ಇಂಟರ್ವಲ್ಲ, ಒನ್ ಸೈಡೆಡ್ಡ ಚೆಕ್ ಮಾಡ್ಕೋ ಅಂತ. ಸರ್, ನಮಗೆ ಗೊತ್ತಾಗತ್ತೆ x such that x belongs to R minus 4 less than x less than or equal to 6 ಹೀಗೆ ಕೊಟ್ಟಿದ್ದಾನೆ. ಹುಷಾರಾಗಿರಿ ಮಕ್ಕಳ, ಬರೀ ಲೆಸ್ ದ್ಯಾನ್ ಕೊಟ್ಟಿದ್ದಾನೆ ಇಲ್ಲಿ, -4. ಇದರ ಅರ್ಥ ಏನು ಗೊತ್ತಾ? -4 6 ಮಧ್ಯದಲ್ಲಿರೋವೆಲ್ಲ -4ನ ಬಿಟ್ಟು 6ನು ಸೇರಿಸ್ಕೊಂಡು ಅಂತ. ಆದರೆ ನೀವು ಬರಿಬೇಕಾದ್ರೆ ಏನಾಗುತ್ತೆ, -4ನ ಬಿಟ್ಟು ಅಂದಾಗ ಅರ್ಧ ಚಂದ್ರ, -4 ಸೇರಿಸ್ಕೊಂಡು 6ನ ಸೇರಿಸ್ಕೊಂಡು ಅಂದರೆ ಬಿಗ್ ಬ್ರಾಕೆಟ್, ಬಿಡೋದು ಅಂದರೆ ಅರ್ಧ ಚಂದ್ರ, ಸೇರಿಸ್ಕೊಳ್ಳೋದು ಅಂತಂದರೆ ಬಿಗ್ ಬ್ರಾಕೆಟ್, ರೆಕ್ಟ್ಯಾಂಗಲ್ ಬ್ರಾಕೆಟ್, ಏನು ಬೇಕಾದ್ರೂ ಕರ್ಕೊ. ಈ ರೀತಿ ಬರೋದು, ಮುಗ್ದೇ ಹೋಯ್ತು. ಇದೇ ಉತ್ತರ ಇದಕ್ಕೆ. ಓಕೆ, ಎರಡನೇದು ನೋಡೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -12 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ -10. ಇದನ್ನು ಹೆಂಗೆ ಬರೋದು? ಸರ್, ಬರೀ ಲೆಸ್ ದ್ಯಾನ್ ಇದೆ, ಇತ್ ಕಡೆಗೂ ಬರೀ ಲೆಸ್ ದ್ಯಾನ್ ಇದೆ, ಹತ್ತು ಕಡೆಗೂ ಬರೀ ಲೆಸ್ ದ್ಯಾನ್ ಇರೋದ್ರಿಂದ ಇತ್ ಕಡೆದು ಬಿಟ್ಬಿಡಿ, ಹತ್ತು ಕಡೆಗೂ ಬಿಟ್ಬಿಡಿ, ಎರಡು ಕಡೆಗೂ ಬಿಟ್ಬಿಡಿ ಅಂದರೆ ಬಿಟ್ಬಿಡೋದು ಅಂದರೆ ಅರ್ಧ ಚಂದ್ರ. -12 -10, ಇದು ಬಿಟ್ಬಿಟ್ಟೆ ಅದು ಬಿಟ್ಬಿಟ್ಟೆ ಅಂತ, ಇದು ಬಿಟ್ಬಿಟ್ಟೆ ಅದು ಬಿಟ್ಬಿಟ್ಟೆ, ಇತ್ ಕಡೆನೂ ಬಿಟ್ಬಿಡು ಹತ್ತು ಕಡೆನೂ ಬಿಟ್ಬಿಡು, ಮಧ್ಯದ ಮಾತ್ರ ತಗ ಅನ್ನೋ ಅರ್ಥ. ಓಕೆನಾ? ನೆಕ್ಸ್ಟ್, ಮೂರನೇದು, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ 7 ಅಂತ ಕೊಟ್ಟಿರ್ತಾರೆ. ಅದೇ ಸರ್, ಸೇರಿಸ್ಕೊಳ್ಳಿ 7ನ ಬಿಟ್ಬಿಡಿ ಅಂತ. ಇದನ್ನು ಸೇರಿಸ್ಕೋಬೇಕು ಅಂದರೆ ಹಿಂಗೆ ಮಾಡ್ತೀನಿ, ಅದನ್ನು ಬಿಟ್ಬಿಡಬೇಕು ಅಂದರೆ ಹಿಂಗೆ ಮಾಡ್ತೀವಿ. ಸಿಂಪಲ್ ನಾಲೆಡ್ಜ್ ಇದು. ನಮಗೆ
ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮಾಡಿದಾಗ ಡೊಮೈನ್ ಆ್ಯಂಡ್ ರೇಂಜನ್ನ ಮ್ಯಾಚ್ ಮಾಡಬೇಕಾದ್ರೆ ಈ ಪದಗಳನ್ನು ಬಳಸ್ತೀವಿ ಮಕ್ಕಳು, ಇದನ್ನೆಲ್ಲ ಬಳಸ್ತೀವಿ. ಓಕೆ, ಎಸ್. ನೆಕ್ಸ್ಟ್, set x such that x belongs to R 3 less than or equal to x less than or equal to 4. ಇದನ್ನು ಸರ್ ಲೆಸ್ ದೆನ್ ಆರ್ ಈಕ್ವಲ್ ಈ ಕಡೆನೂ ಸೇರಿಸ್ಕೋಬೇಕು, ಆ ಕಡೆನೂ ಸೇರಿಸ್ಕೋಬೇಕು. ಅಂದರೆ ಇತ್ ಕಡೆಗೂ 3 ಹತ್ತು ಕಡೆಗೂ 4 ಈ ಥರ ಬಿಗ್ ಬ್ರ್ಯಾಕೆಟಲ್ಲಿ ಹಾಕ್ಬಿಟ್ರೆ ಆಗೋಯ್ತು ಇಂಟರ್ವಾಲ್. ಸೊ ದೇರ್ ಫಾರ್ ಈಗ ನಿಮಗೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇದ್ದರೆ ನೀವು ಅದನ್ನು ಇಂಟರ್ವಲ್ಲಲ್ಲಿ ಬರೀಕ್ಕೆ ಬಂತು. ಈಗ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀರಿ ಅಂತ ಹೇಳೋಣ. ಸೊ ಮಕ್ಕಳ, ರೈಟ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಮೊದಲನೇದು -3 0. ವಾ, ಇದು ಬಿಡಿ ಅದು ಬಿಡಿ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -3 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 0 ಈ ಥರ ಬರೆಯೋದು ಅಷ್ಟೇ. ಎರಡನೇದು 6 12 ಹೀಗಿದೆ. ಆಗ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಎರಡೂ ಇನ್ಕ್ಲೂಡೆಡ್ -6 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12. ಈಗ ಮೂರನೇದು 12 ಈ ಥರ ಬರೆದಿದೆ. ಇದು ಬಿಡಿ ಅದು ಇಟ್ಕೊಳ್ಳಿ ಅಂತ ಅರ್ಥ ಅಷ್ಟೇ. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -6 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 12 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 12 1. ಇನ್ನೊಂದು ವೆರೈಟಿ, ಅಲ್ಲಿಗೆ ಸಬ್ಸೆಟ್ಟು ಮತ್ತು ಇಂಟರ್ವಲ್ ಬಗ್ಗೆ ಚೆನ್ನಾಗಿ ಐಡಿಯಾ ಬಂತು. ಅದಾದಮೇಲೆ ವೆನ್ ಡಯಾಗ್ರಾಮ್ ಆ್ಯಂಡ್ ಸೆಟ್ ಆಪರೇಷನ್ಸ್ ಬಗ್ಗೆ ಬಂದ್ಬಿಡೋಣ. -23 ಆ್ಯಂಡ್ 5 ಇದನ್ನು ಬರಿಬೇಕಾದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಇಲ್ಲಿ -23 ಈಸ್ ಇನ್ಕ್ಲೂಡೆಡ್, ಎಕ್ಸ್ ಎಕ್ಸ್ಕ್ಲೂಡೆಡ್ 5. ಇನ್ಕ್ಲೂಡೆಡ್ ಅಂದಾಗ ಈಕ್ವಲ್ಸು ಹಾಕ್ತೀವಿ, ಎಕ್ಸ್ಕ್ಲೂಡೆಡ್ ಅಂದಾಗ ಬರೀ ಲೆಸ್ ದ್ಯಾನ್ ಹಾಕ್ತೀವಿ. ಸೊ ಇಲ್ಲಿಗೆ ಕನ್ಕ್ಲೂಡ್ ಆಗಿದೆ ಇವತ್ತಿನ ಕ್ಲಾಸು.